ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ವಿತ್ ಹಿಮ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಕೂಡ ನಿಮ್ಮ ಸಂಗಡ ಒಂದು ವಾಕ್ಯವನ್ನು ಮಾತಾಡಲಿಕ್ಕಾಗಿ ಬಂದಿದ್ದೇನೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಹಳೆಯ ಒಡಂಬಡಿಕೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಿದೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಎಂಬುದಾಗಿ ವಾಕ್ಯದ ನಾವು ನೋಡ್ತಾ ಇದ್ದೇವೆ. ಯಾವುಗಳ ವಿಷಯವಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು? ಯಾವುಗಳ ವಿಷಯವಾಗಿ ಅವರು ಮಲಗುವಾಗಲೂ, ಏಳುವಾಗಲೂ, ನಡೆಯುವಾಗಲೂ ಯಾವುದರ ವಿಷಯವಾಗಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕಂದ್ರೆ ದೇವರ ಭಯಭಕ್ತಿಯ ಕುರಿತಾದಂಥ ವಿಷಯವಾಗಿ, ಒಳ್ಳೆಯ ನಡತೆಯ ವಿಷಯವಾಗಿ. ಸೊ ಎಲ್ಲ ಪೇರೆಂಟ್ಸ್ಗಳಿಗೆ ಒಂದೇ ಒಂದು ಟಿಪ್ಸ್ ಹೇಳೋದೇನೆಂದರೆ, ಪೇರೆಂಟ್ಸ್ಗಳು ತನ್ನ ಮಕ್ಕಳನ್ನು ದೇವರು ಕೊಟ್ಟಿರ್ತಾರೆ. ಸೊ ಕೆಲವೊಬ್ಬರು ಅವರಿಗೆ ಗೊತ್ತಿರುತ್ತೆ ತಾನಾಗೆ ಅವ್ರನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಸಾಕಬೇಕು, ಯಾವ ರೀತಿಯಾಗಿ ಮಾಡಬೇಕು. ಆದರೆ ಎಲ್ರಿಗೂ ಕೂಡ ಗೊತ್ತಿರಲ್ಲ. ಸೊ ನನಗೂ ಹಾಗೆ ಗೊತ್ತಿರಲಿಲ್ಲ. ನಾನು ನನ್ನ 2ನೇ ಮಗ ಜಾನ್ ವೆಸ್ಲಿ ಹುಟ್ಟಿದಾಗ ಸೊ ಅವನಿಗೆ ನಾನು ಹೆಸರಿಟ್ಟಿಲ್ಲ. ಹೆಸರಿಟ್ಟಿದ್ದು ಬಂದು ನಮ್ಮ ಸೇವಕರು, ಸಭಾಪಾಲಕರ ಹತ್ರ ನಾವು ಹೇಳಿದ್ವಿ, ಯಾವುದೋ ಒಂದು ಹೆಸರನ್ನು ನೀವೇ ಚೂಸ್ ಮಾಡಿ ಇಡಿ ಅಂತ ಹೇಳಿದಾಗ ಅವರು ಜಾನ್ ವೆಸ್ಲಿ ಎಂಬುದಾಗಿ ಹೆಸರನ್ನು ಇಟ್ಟರು. ಸೊ ಆ ಹೆಸರನ್ನು ಇಟ್ಟಾಗ ನಾನು ಭಾಳ ಖುಷಿಯಾಯಿತು. ನನಗೆ ಜಾನ್ ವೆಸ್ಲಿ ಆ ಹೆಸರು ಕೇಳಿ ನನಗೆ ಭಾಳ ಖುಷಿಯಾಯಿತು. ಸೊ ಆ ಹೆಸರು ನನಗೆ ತುಂಬಾ ಇಷ್ಟ ಆಯಿತು. ಸೊ ಆಗ ನಾನು ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಜಾನ್ ವೆಸ್ಲಿ ಯಾರು, ಅವರು ಏನೇನೆಲ್ಲ ಒಂದು ಅಚೀವ್ ಮಾಡಿದ್ದಾರೆ, ಸೇವೆಯ ಕುರಿತಾಗಿ ಅವರು ಒಂದು ಮೆಥಡಿಸ್ಟ್ ಸಭೆಯ ಸಂಸ್ಥಾಪಕ ಎಂಬುದಾಗಿ ನಾನು ತಿಳ್ಕೊಂಡೆ. ಅಲ್ಲಿವರೆಗೂ ನನಗೆ ಜಾನ್ ವೆಸ್ಲಿ ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. ಸೊ ನಮ್ಮ ಸಭಾಪಾಲಕರು ಹೆಸರನ್ನು ಇಟ್ಟಾಗ ಆ ಹೆಸರಿನ ಕುರಿತಾಗಿ ಯಾರಿರ್ಬೋದು ಅಂತ ಒಂದು ಎಕ್ಸೈಟ್ಮೆಂಟ್ ನನ್ನಲ್ಲಿ. ಸೊ ಅವರ ಒಂದು ಬುಕ್ಕನ್ನು ತಂದೆ ನಾನು, ಬೈಬಲ್ ಸೊಸೈಟಿಯಲ್ಲಿ ಅವರ ಬುಕ್ ಸಿಕ್ತು. ಸೊ ನಾನು ಅದನ್ನು ಓದುವಾಗ ನಾನು ಜಾನ್ ವೆಸ್ಲಿಗಿನ ಅವರ ತಾಯಿಯ ಕುರಿತಾದ ಹೆಚ್ಚು ಆಸಕ್ತಿ ನನ್ನಲ್ಲಿ ಮೂಡಿತು. ಅವರ ತಂದೆ ಸ್ಯಾಮ್ಯುಯಲ್ ವೆಸ್ಲಿ, ತಾಯಿ ಸುಸನ್ನ ವೆಸ್ಲಿ ಎಂಬುದಾಗಿ ಇವರ ಜೀವನದ ಕುರಿತು ನನ್ನಲ್ಲೊಂದು ಬದಲಾವಣೆ ಉಂಟಾಯಿತು. ಸುಸನ್ನ ವೆಸ್ಲಿ ಅವರು ತನಗೆ 19 ಜನ ಮಕ್ಕಳಿದ್ದರು. ಅದರಲ್ಲಿ 10 ಜನ ಮಕ್ಕಳು ಮರಣವನ್ನು ಸಂಧಿಸಿದರು. ಆದರೂ ಆ 9 ಜನ ಮಕ್ಕಳನ್ನು ವಿಶೇಷವಾಗಿ ಅವರು ಬೆಳೆಸ್ತಾರೆ. ಅವರ ಕುಟುಂಬದಲ್ಲಿ ಬಡತನ ಇತ್ತು, ಅನೇಕ ಕಾರ್ಯಗಳಿದ್ದರೂ ಸಹ, ಕೊರತೆಗಳಿದ್ದರೂ ಸಹ ಮಕ್ಕಳನ್ನು ಒಳ್ಳೆ ನಡತೆಯಲ್ಲಿ ಅವರು ಬೆಳೆಸೋದನ್ನು ಅವರು ಬಿಡಲೇ ಇಲ್ಲ. ಅವರಲ್ಲಿ ಒಂದು ಶಿಸ್ತಿತ್ತು. ಅವರ ತಂದೆ ತಾಯಿ ಯಾವ ರೀತಿಯಾಗಿ ಅವರನ್ನು ಸಾಕಿದ್ರು ಅದೇ ಥರ ಮಾದರಿಯಾದಂಥ ಜೀವಿತ ಸುಸನ್ನ ವೆಸ್ಲಿ ಜೀವಿತದಲ್ಲಿ ನಾವು ಕಾಣ್ಬೋದು. ಸುಸನ್ನ ವೆಸ್ಲಿ ದೇವರ ಮೇಲಿಟ್ಟಂಥ ಭಕ್ತಿ ಅವರ ಮಕ್ಕಳ ಮೇಲೂ ಕೂಡ ಅವರು ಅದನ್ನು ಹರಿಯಬಿಟ್ರು. ಸುಸನ್ನ ವೆಸ್ಲಿ ಯಾವ ರೀತಿಯಾಗಿ ತನ್ನ ಮಕ್ಕಳಿಗೆ ಸೇವೆ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಪ್ರಾರ್ಥನೆ ಜೀವಿತನ ಕಲಿಸಿಕೊಡ್ತಾರೆ. ಮನೆಯಲ್ಲಿ ಯಾವ ರೀತಿಯ ಭಯಭಕ್ತಿ ಉಳ್ಳ ಜೀವಿತ, ದೇವರಿಗೆ ಭಯಭಕ್ತಿಯಾಗಿ ಹೇಗೆ ನಡ್ಕೊಳ್ಳೋದು, ಒಳ್ಳೆ ನಡತೆ ಅಂದರೆ ಏನು, ಮಕ್ಕಳಿಗೆಲ್ಲವನ್ನು ಬೋಧಿಸ್ತಾರೆ. ಮನೆ ಕೆಲಸ ಮಾಡೋಕ್ಕೆ ಕೆಲಸಗಾರರನ್ನು ಕೂಡ ಯಾರೇ ಆಗಿರಲಿ, ಕೂಲಿ ಮಾಡೋಂಥವ್ರು ಯಾರೇ ಆಗಿರಲಿ, ಅವ್ರನ್ನ ನೋಡಿ ಗೌರವ ಯಾವ ರೀತಿ ಕೊಡಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಜೀವಿತದಲ್ಲಿ, ಎಲ್ಲವನ್ನು ಸುಸನ್ನ ವೆಸ್ಲಿ ತನ್ನ ಮಕ್ಕಳಿಗೆ ಹೇಳಿಕೊಡೋದನ್ನು ನೋಡ್ತೇವೆ. ಅವರು ಒಂದು ಪ್ರಾರ್ಥನೆ ಈ ರೀತಿಯಾಗಿ ಮಾಡ್ತಾರೆ. ಸುಸನ್ನ ವೆಸ್ಲಿ ಅವರ ಬಗ್ಗೆ ನೋಡಿದ್ರೆ ನಿಜವಾಗ್ಲೂ ಮನಸ್ಸಲ್ಲಿ ತುಂಬ ಆಳವಾಗಿ ಹೋಯಿತು. ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ನೋಡ್ರಿ, ನಾವು 1-2 ಮಕ್ಕಳು ಇಟ್ಕೊಂಡು ಅವ್ರನ್ನ ಸಾಕೋಕ್ಕೆ ಬೆಳೆಸೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೇವೆ. ಅವರು 19 ಜನ ಮಕ್ಕಳು, ಅದರ 10 ಜನ ಮಕ್ಕಳು ಆಗಿನ ಕಾಲದಲ್ಲಿ ಕಾಯಿಲೆಗಳೆಲ್ಲ ನಿಮಗೆ ಗೊತ್ತಿರುತ್ತೆ, ಅದರ ನಿಮಿತ್ತ ಮರಣವನ್ನು ಸಂಧಿಸಿರ್ಬೋದು. ಅದರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಆ ಮಿಕ್ಕ 9 ಮಕ್ಕಳನ್ನು ಅವರು ಒಂದು ವಿಶೇಷವಾಗಿ ಸಾಕ್ತಾರೆ. ಯಾವ ರೀತಿಯಾಗಿ ನೋಡುವಾಗ ದೇವರಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡುವಾಗ ದೇವರ ಬಳಿಯಲ್ಲಿ ಅವ್ರು ಕೇಳ್ತಾರೆ, ದೇವರೇ, ನೀನು ದಯಾಳುವಾಗಿ ನನಗೆ ಈ ಮಕ್ಕಳನ್ನು ಕೊಟ್ಟಿದೀಯಾ? ಯಾಕಂದರೆ ನಾವು ನೋಡ್ತೇವೆ, ದೇವರು ನಮಗೆ ದಯಾಳುವಾಗಿ ಮಕ್ಕಳನ್ನ ಕೊಟ್ಟಿದ್ದಾರೆ. ಮಕ್ಕಳಿಲ್ದಲೆ ಅನೇಕರು ಕಷ್ಟಪಡ್ತಾ ಇದ್ದಾರೆ. ನಾವು ನೋಡ್ತೀವಿ, ಬಂಜೆ ಅಂತ ಬಿರುದನ್ನು ಕೊಟ್ಟಿದೆ ಸಮಾಜ ಅವರಿಗೆ. ಅವರನ್ನು ನೋಯಿಸಿ, ಚುಚ್ಚಿ, ನಿಂದನೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ದೇವರು ನಮಗೆ ಕೊಟ್ಟಿದ್ದಾರೆ, ಮಕ್ಕಳನ್ನು ದಯಾಳುವಾಗಿ ಕೊಟ್ಟಿದ್ದಾರೆ. ಆದರೆ ಆ ದಯಾಳುವಾಗಿ ಅವ್ರು ಪ್ರಾರ್ಥನೆ ಮಾಡೋದು ಏನೆಂಬುದಾಗಿ ನೋಡುವಾಗ, ನೀನು ದಯಾಳುವಾಗಿ ಕೊಟ್ಟಿರುವಂಥ ಈ ಮಕ್ಕಳನ್ನು ಇಲ್ಲಿವರೆಗೂ ನಾನು ತೋರಿಸಿರುವಂಥ ಗಮನ ಅಲ್ಲ, ಅವ್ರ ಮೇಲೆ ಇಟ್ಟಿರುವಂಥ ಗಮನ ಅಲ್ಲ, ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಾದ ಆಸಕ್ತಿ ಈ ಆತ್ಮಗಳ ಕುರಿತಾಗಿ, ಅಂದರೆ ಈ ಮಕ್ಕಳನ್ನು ದೇವರು ಕೊಟ್ಟಿದ್ದಾರಲ್ಲ, ಆತ್ಮಗಳ ಕುರಿತಾದಂಥ ಹೆಚ್ಚಾದ ಆಸಕ್ತಿ ವಹಿಸಲು ನಾನು ಬಯಸ್ತೇನೆ.
ಅದಕ್ಕೆ ಒಳ್ಳೆ ನಡತೆಯನ್ನು, ನಿನ್ನ ಭಕ್ತಿಯನ್ನು, ದೈವ ಭಕ್ತಿಯನ್ನು ನಾನು ಕಲಿಸಿಕೊಡ್ಬೇಕಲ್ವಾ. ಅದಕ್ಕೆ ನನಗೆ ಒಳ್ಳೆ ಜ್ಞಾನ ಬೇಕು ದೇವರೇ, ನನಗೆ ಒಳ್ಳೆ ವಿವೇಕ ಬೇಕು ದೇವರೇ. ಅದನ್ನು ಮಕ್ಕಳ ಒಳಗೆ ಅವರ ಹೃದಯದಲ್ಲಿ ನಾನು ಹೋಗಿಸೋದಕ್ಕೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹ ಮಾಡಿರಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಸೊ ಆ ಪ್ರಾರ್ಥನೆ ನನಗೂ ಬಹಳ ಇಷ್ಟ ಆಯಿತು. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಅಪ್ಪ ಎಸ್ಸಪ್ಪ, ನೀನು ನನಗೆ 2 ಮಕ್ಕಳನ್ನು ಕೊಟ್ಟಿದ್ಯಾ, ದಯಾಳುವಾಗಿ ಕೊಟ್ಟಿದ್ಯಾ. ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರು ಮಕ್ಕಳಿಲ್ಲದೆ ಇದ್ದಾರೆ, ಆದರೆ ನಮಗಾದರೂ ನೀನು ಮಕ್ಕಳನ್ನು ಕೊಟ್ಟಿದ್ಯಾ. ಅವರನ್ನು ಯಾವ ರೀತಿ ಸಾಕಬೇಕು, ಅವರನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ದೇವರ ಭಕ್ತಿ, ಭಯ, ಒಳ್ಳೆ ನಡತೆಯನ್ನು ನಾವು ಕೂಡ ಕಲಿಸಿಕೊಡಬೇಕು. ದಿನೇ ದಿನೇ ಎಲ್ರಿಗೂ ಹೇಳ್ತೀನಿ ನಾನು, ಡೈಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡ್ರಿ. ದೇಶದಲ್ಲಿ ಅನೇಕ ಮಕ್ಕಳಿದ್ದಾರೆ, ಅಳಿದೋಗುತ್ತಿರೋಂಥ ಮಕ್ಕಳಿದ್ದಾರೆ, ಅವರಿಗೆಲ್ಲ ಪ್ರಾರ್ಥನೆ ಮಾಡೋದನ್ನು ಮಕ್ಕಳಿಗೆ ಕಲಿಸಿಕೊಡ್ರಿ. ಡೈಲಿ ವಾಕ್ಯಗಳನ್ನು ಧ್ಯಾನ ಮಾಡಿಸ್ರಿ, ಕತೆಗಳನ್ನು ಹೇಳಿಕೊಡ್ರಿ. ಮನೆ ಕೆಲಸಗಳನ್ನೆಲ್ಲ ಒಂದು ಬದಿಗಿಟ್ಟು ಮನೆ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸಿ ಮಕ್ಕಳ ಕಡೆ ಗಮನ ಹರಿಸಿರಿ. ಯಾಕಂದರೆ ಲೋಕವು ಕೆಟ್ಟು ಹೋಗುವಂಥದ್ದಾಗಿದೆ. ಲೋಕ ಕಟ್ಟ ಕಡೆ ದಿವಸದಲ್ಲಿದ್ದೇವೆ, ಕ್ರೂರ ದಿನಗಳಲ್ಲಿದ್ದೇವೆ, ಪಾಪದ ದಿನಗಳಲ್ಲಿದ್ದೇವೆ. ದಯವಿಟ್ಟು ನಾನು ಎಲ್ಲರೂ ಪೇರೆಂಟ್ಸ್ನ ಕೇಳ್ತಾ ಇದ್ದೀನಿ, ಮಕ್ಕಳು ನಮಗೆ ದೇವರು ಕೊಟ್ಟಿದ್ದಾರೆ, ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ, ಅವರೇ ನಮಗೆ ಆಸ್ತಿ, ಎಲ್ಲ ಅವರೇ, ನಮಗೆಲ್ಲ ಅವರೇ. ನಮ್ಮ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ, ಅವರ ಅಗತ್ಯನ ಸಂಧಿಸಿರಿ, ಅವರಿಗೆ ಪ್ರೀತಿಯನ್ನು ತೋರಿಸಿರಿ. ಹಾಗೆ ಅವರಿಗೆ ಜೀವನದ ಕುರಿತಾಗಿ, ದೇವರ ಕುರಿತಾದ ಭಯಭಕ್ತಿ, ದೇವರನ್ನು ಅಂಟ್ಕೊಂಡ್ರೆ ಸಾಕು, ಲೋಕದ ಕಾರ್ಯಗಳಿಗೆ ನಮ್ಮ ಮಕ್ಕಳು ಒಳಗಾಗುವುದಿಲ್ಲ. ನಾವು ಬಿತ್ತಲ್ಪಟ್ಟಂಥ ಬೀಜ ಒಂದಲ್ಲ ಒಂದು ದಿನ ಅದು ಪ್ರತಿಫಲವನ್ನು ಕೊಡುವಂಥದ್ದಾಗಿದೆ. ಯಾರಾದರೂ, ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಒಬ್ಬರು ಕೇಳಿದ್ರು ಸಾಕು, ನನಗೆ ಖುಷಿನೇ. ಯಾಕಂದರೆ ನಾನು ಅರಿತುಕೊಂಡಿರುವಂಥದ್ದನ್ನು ಎಲ್ರಿಗೂ ಹೇಳಬೇಕು, ಅದೇ ನನ್ನ ಖುಷಿ. ಸೊ ಮಕ್ಕಳನ್ನು ಚೆನ್ನಾಗಿ ಸಾಕ್ರಿ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ, ವಾಕ್ಯನ ಬಾಯಿಪಾಠ ಮಾಡಿಸ್ರಿ ಮಕ್ಕಳಿಗೆ. ದೇವರು ಅವರ ಜೀವಿತದಲ್ಲಿ ನೋಡ್ರಿ ದೊಡ್ಡ ಅದ್ಭುತ ಮಾಡ್ತಾರೆ. ಅವ್ರ ಲೋಕದಲ್ಲಿ ಯಾವ ಶೋಧನೆಗಳಿಗೆ ಹೋದ್ರೂ ಅವರಿಗೆ ಜಯಿಸುವಂಥ ಬಲ. ಅದಕ್ಕೆ ನಾವು ಧರ್ಮೋಪದೇಶ ಕಂಡ ವಾಕ್ಯದಲ್ಲಿ ನೋಡ್ತೇವೆ, 6-7ನೇ ವಾಕ್ಯದಲ್ಲಿ ನೋಡ್ತೇವೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ. ಯಾವುಗಳನ್ನು? ದೇವರ ವಾಕ್ಯ ನಮಗೆ ಕೆಟ್ಟದನ್ನು ಹೇಳ್ಕೊಡಲ್ಲ, ಒಳ್ಳೆಯದನ್ನು ಹೇಳ್ಕೊಡುತ್ತೆ. ಬಡವರಿಗೆ ಸಹಾಯ ಮಾಡಿರಿ ಅಂತ ಹೇಳ್ಕೊಡುತ್ತೆ, ಕನಿಕರ ಉಳ್ಳವರಾಗಿರಿ ಎಂಬುದಾಗಿ ಹೇಳ್ಕೊಡುತ್ತೆ, ದಯೆ ಉಳ್ಳವರಾಗಿರಿ ಎಂಬುದಾಗಿ ಹೇಳ್ಕೊಡುತ್ತೆ, ಎಲ್ಲರನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳ್ಕೊಡುತ್ತೆ. ನಾವು ದೇವರ ವಾಕ್ಯವನ್ನು ಮಕ್ಕಳಿಗೆ ಕಲಿಸಿಕೊಡುವಾಗ ತಾವೇ ತಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಇರುವಂಥದ್ದನ್ನು ನಾವು ಕಣ್ಣಾರೆ ಕಾಣ್ಬೋದು. ಅವರು ಕೂಡ ಪರಿಶುದ್ಧರಾಗಿ ಜೀವಿತಾರೆ, ಅವರ ಜೊತೆ ಬಂದು ಸೇರುವವ್ರನ್ನು ಕೂಡ ಅವರು ಪರಿಶುದ್ಧರಾಗಿ ಮಾರ್ಪಡಿಸ್ತಾರೆ. ಹೀಗೆ ದೇವರು ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ದಯವಿಟ್ಟು ಯಾವ ಮಕ್ಕಳಿಗೂ, ಯಾವ ಪೇರೆಂಟ್ಸ್ಗಳು ನೋವು ಮಾಡಬೇಡ್ರಿ, ದುಃಖ ಪಡಿಸಬೇಡ್ರಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ರಿ. ಸೂಸನ ವೆಸ್ಲಿ ಅವರ ಅದೇ ಒಂದು ಅಭಿಷೇಕ ನಮ್ಮಲ್ಲಿ ಕೂಡ ಕಾರ್ಯ ಮಾಡಲಿ. ದೇವರು ಈ ವರ್ಷವನ್ನು ಆಶೀರ್ವಾದವಾಗಿ ನಡೆಸಿ ನಿಮ್ಮ ಕುಟುಂಬಗಳನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ಮಕ್ಕಳಿಗಾಗಿ ಅವರು ಮಲಗಿರುವಂಥ ಸಮಯಗಳಲ್ಲಿ ಕೂಡ ಅವರ ತಲೆ ಮೇಲಿಟ್ಟು ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ದೇವರು ದೊಡ್ಡ ಕಾರ್ಯವನ್ನು ಮಾಡುವವರಾಗಿದ್ದಾರೆ, ದೇವರು ಅತಿಶಯವಾದ ಕಾರ್ಯಗಳನ್ನು ಮಾಡೋರಾಗಿದ್ದಾರೆ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಬಾಯ್.